ಮೂಡಾ ಕೇಸ್ನ ದೂರುದಾರ ಸ್ನೇಹಮಯಿ ಕೃಷ್ಣರನ್ನ ಸಿಸಿಬಿ ಬಿಟ್ಟು ಕಳುಹಿಸಿದೆ. ನಿನ್ನೆ ಸಿಟಿ ಸಿವಿಲ್ ಕೋರ್ಟ್ ಬಳಿ ಸ್ನೇಹಮಯಿ ಕೃಷ್ಣರನ್ನ ವಶಕ್ಕೆ ಪಡೆದಿದ್ದಂತಹ ಸಿಸಿಬಿ ಬಂಧನ ಅಂತ ಪ್ರೆಸ್ ನೋಟ್ ರಿಲೀಸ್ ಮಾಡಿ ಈಗ ಸ್ನೇಹಮಯಿ ಕೃಷ್ಣರನ್ನ ಸಿಸಿಬಿ ಬಿಟ್ಟು ಕಳುಹಿಸಿದೆ. ಕೋರ್ಟ್ಗೆ ಹಾಜರುಪಡಿಸುತ್ತೇವೆ ಅಂತ ನಿನ್ನೆ ಪ್ರೆಸ್ ನೋಟ್ನಲ್ಲಿ ಹೇಳಿತ್ತು ಸಿಸಿಬಿ. ಹಾಗಾದ್ರೆ ಈಗ ಬಿಟ್ಟು ಕಳಿಸಿದ್ ಯಾಕೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಸ್ನೇಹಮಯಿ ಬಂಧನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಸಿಸಿಬಿ ಬಿಟ್ಟು ಕಳಿಸ್ತಾ ಕೋರ್ಟ್ಗೆ ಬಂದಿದ್ದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ನಿನ್ನೆ ಸಿಟಿ ಸಿವಿಲ್ ಕೋರ್ಟ್ ಬಳಿ ಸಿಸಿಬಿ ವಶಕ್ಕೆ ಪಡೆದಿತ್ತು. ಮುಖ್ಯ ಕಾರ್ಯದರ್ಶಿ ವಿರುದ್ಧ ಲಂಚದ ಆರೋಪ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಮೂಡಾ ಮಾಜಿ ಆಯುಕ್ತ ಬಿ ನಟೇಶ್ರಿಂದ ಲಂಚ ಸ್ವೀಕಾರ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಅದರ ಮರುದಿನವೇ ಸ್ನೇಹಮಯಿ ಕೃಷ್ಣರನ್ನ ಸಿಸಿಬಿ ವಶಕ್ಕೆ ಪಡೆದಿತ್ತು. ಇವತ್ತು ಸ್ನೇಹಮಯಿ ಕೃಷ್ಣರನ್ನ ಸಿಸಿಬಿ ಬಿಟ್ಟು ಕಳುಹಿಸಿದೆ. ಇದು ಅನುಮಾನವನ್ನ ಮೂಡಿಸ್ತಾ ಇದೆ. ಮೂಡಾ ಮಾಜಿ ಆಯುಕ್ತ ನಟೇಶ್ ನನ್ನ ವಿರುದ್ಧ ಸುಳ್ಳು ದೂರು ನೀಡಿದ್ರು. ನನ್ನನ್ನ ಅರೆಸ್ಟ್ ಮಾಡಿಲ್ಲ, ಕೇವಲ ವಿಚಾರಣೆ ಮಾಡಿ ಬಿಟ್ಟು ಕಳುಹಿಸಿದ್ದಾರೆ. ಸಿಸಿಬಿ ವಶದಿಂದ ಬಿಡುಗಡೆ ಆದ ನಂತರ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿದಂತಹ ಮಾತಿದೆ. ನನ್ನನ್ನ ಅರೆಸ್ಟ್ ಮಾಡಿಲ್ಲ, ಕೇವಲ ವಿಚಾರಣೆ ಮಾಡಿ ಬಿಟ್ಟು ಕಳುಹಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕ್ಷಮೆ ಕೇಳಿದ್ರು ಸ್ನೇಹಮಯಿ ಕೃಷ್ಣ. ಶಾಲಿನಿ ರಜನೀಶ್ ವಿರುದ್ಧ ಲಂಚದ ಆರೋಪವನ್ನ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಮೊನ್ನೆ ಅಷ್ಟೇ. ಈಗ ತಪ್ಪು ಮಾಹಿತಿಯಿಂದ ಈ ರೀತಿ ಆರೋಪ ಮಾಡಿದ್ದೆ ಅಂತ ಕ್ಷಮೆ ಕೇಳಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ಡಿ ವಿ ನಟೇಶ್ ಅವರು ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದರು. ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ರಜನೀಶ್ ಏನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಅವ್ರ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದೀನಿ ಅಂತೇಳಿ ದೂರು ಕೊಟ್ಟಿದ್ದರು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನನ್ನು ನಿನ್ನೆ ಕರ್ಕೊಂಬಂದಿದ್ರು ಹೊರತು ಯಾವುದೇ ರೀತಿ ದಸ್ತಗಿರಿ ಮಾಡಿರಲಿಲ್ಲ. ಸೊ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆ ಒಂದು ದಾಖಲಾತಿಗಳು ನನ್ನ ಏನು ಮೊಬೈಲ್ ಇತ್ತು ಎಲ್ಲ ಪರಿಶೀಲನೆ ಮಾಡಿದಾಗ ಸೊ ನಾನು ಯಾವುದೇ ದಾಖಲೆಗಳನ್ನು ಅಥವಾ ಆಡಿಯೋವನ್ನು ಸೃಷ್ಟಿ ಮಾಡಿಲ್ಲ. ಸೊ ನನಗೆ ವಾಟ್ಸಪ್ ಮುಖಾಂತರ ಬಂದಿದೆ ಅನ್ನೋದೆಲ್ಲ ವಿಚಾರ ಗೊತ್ತಾಯಿತು. ಅದ್ರ ಜೊತೆಗೆ ಏನು ವಿನೋದ್ ಅಂತೇಳಿ ನನಗೆ ಮಾಹಿತಿ ಕೊಟ್ಟಿದ್ದರು, ಅವ್ರನ್ನೂ ಕರ್ಕೊಂಬಂದು ನನ್ನ ಮುಂದೆ ವಿಚಾರಣೆ ಮಾಡಿದಾಗ ಸೊ ನನಗೆ ತಿಳಿದು ಬಂದಿದ್ದರೆ ನಟೇಶ್ ಮಾತಾಡೋದು ಏನು ಆಡಿಯೋ ಇದೆ ಅದು ನಿಜ. ಮತ್ತು ಲೋಕಾಯುಕ್ತಕ್ಕೆ ಹಣಕಾಸು ಕೊಟ್ಟಿದ್ರು ಅದ್ರ ಬಗ್ಗೆ ಏನು ದಾಖಲೆ ಕೊಟ್ಟಿದ್ರು ಅದು ನಿಜ ಅಂದ್ಕೊಂಡು ಬಂದಿದೆ. ಆದರೆ ಒಂದೇ ಒಂದು ವಿಚಾರ ಏನಂತಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.